ಬರವ ಮಗಳೇ, ಸಂದುವೆ ತಾತು ಮಲ್ಲಿ ಇರಬಾರ್ದು, ಇಲ್ಲೂ ಇರಬೇಕು. ಇದು ಯಾರ ಮನೆ ಹೇಳು? ನಿಮ್ಮ ಚಿಕ್ಕಮ್ಮನ ಮನೆ ಅಲ್ವೇ? ಇಲ್ಲಪ್ಪ, ಇಲ್ಲಿ ಯಾರು ಮಾತಾಡೋದೇ ಇಲ್ಲ. ಚಿಕ್ಕಮ್ಮ ಅಂತೀಯ ಚಿಕ್ಕಮ್ಮ ಅಂತ ನಾನೇ ಮಾತಾಡ್ಸೋದು ಇಲ್ಲ, ಊಟ ಬೇಕಾ ಏನು ಕೇಳಲ್ಲ. ಅದಕ್ಕೆ ನಾನು ಅಲ್ಲಿ ತಾತ ಮನೇಲಿ ಇರ್ತೀನಿ. ಅಲ್ಲಿ ತಾತ ಮನೇಲಿ ಆದರೆ ಅಲ್ಲಿ ರಂಗಮ್ಮಜ್ಜಿ ಇರ್ತತೆ, ಏನು ಬೇಕದು ಕೇಳಿ ಇಸ್ಕೊತೀನಿ. ಇಲ್ಲಾಂದ್ರೆ ರಂಗಮ್ಮಜ್ಜಿ ಮನೆ ಹತ್ರಕ್ಕೆ ಹೋಗ್ತೀನಿ, ಅಲ್ಲೇ ಆಟ ಆಡ್ಕೊಂಡು ಅಲ್ಲೇ ತಿನ್ಕೊಂಡು ಇರ್ತೀನಿ. ಅದಕ್ಕೆ ನನಗೆ ಇಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಕಣಪ್ಪ. ಮಗ ಹೇಳೋದು ಸರಿನಯ್ಯ, ಇಲ್ಲಿ ಯಾರೂ ಮಾತಾಡ್ಸೋರಿಲ್ಲ ಏನಿಲ್ಲ. ಅದಕ್ಕೆ ಬಾ ಉಣ್ಣು ಅಂತ ಶಾಂತನೋ ಪುಟ್ಟಿನೋ ಇದ್ರು ಕರ್ಕೊಂಡೋಗಿ ಹಾಕ್ತಾರೆ. ಇನ್ನೇನು ಇವಳಂಗೆ ಯಾರೇ ಅನ್ನಕ್ಕಲ್ಲ. ಮಗಿಗೆ ಅವ್ರು ಯಾರೂ ಬೇಕಾಗಿಲ್ಲ. ಚಿಕ್ಕಮ್ಮ ಅನ್ನೋಳು ಕರ್ಕೊಂಡೋಗಿ ಹಾಕಿದ್ರೆ ಅದಕ್ಕೂ ಖುಷಿ ಆಯ್ತದೆ. ಥು, ಏನು ಮಾಡೋದಪ್ಪ, ಇನ್ನೇನು ಮಾಡೋಕ್ಕಾಯ್ತದೆ? ಮಗಿಂತ ಹಂಗೆ ಹೇಳೋಕ್ಕಾಯ್ತದ? ಏನಾರ ಹೇಳ್ಬಿಟ್ಟು ಸಂಭಾಲಿಸ್ಬೇಕು ಆಟೆಯ. ಹಂಗೆಲ್ಲ ಅನ್ಬಾರ್ದು ಮಗಳೇ. ನೀನು ಚಿಕ್ಕಮ್ಮ ಅಂತ ಮಾತಾಡ್ಸ್ಕೊಂಡು ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಹಿಂದೆ ಮುಂದೆ ಓಡಾಡ್ಕೊಂಡಿದ್ರೆ ಆಗ ಚಿಕ್ಕಮ್ಮನೂ ಪ್ರೀತಿಯಿಂದ ಮಾತಾಡ್ಸತ್ತೆ. ನೀನಲ್ಲಿ ತಾತನ ಮನೆ ಇಲ್ಲೆಲ್ಲ ಹೋಗಿ ಕೂತ್ಕೊಂಡ್ರೆ ಚಿಕ್ಕಮ್ಮ ಏನು ಮಾಡ್ಬೇಕು ಹೇಳು? ಅದಕ್ಕೆ ಬಾ, ಇಲ್ಲೇ ಇರುವಂತೆ, ನನ್ನ ಕೂಟಯ್ಯ ಇರುವಂತೆ ಬಾ. ನಂಗೆ ನೀರಾಗ ಬೇಜಾರು ಕಣಪ್ಪ. ಸರಿ ಆಯ್ತು, ನಿಂಗೋಸ್ಕರ ಇರ್ತೀನಿ ಆಟಯ್ಯ. ಹ್ಞೂ ಸರಿ ಬಾ, ನಾನು ಹೇಳ್ತೀನಿ ನಿಮ್ಮ ಚಿಕ್ಕಮ್ಮಂಗೆ, ಬಾ ಕರ್ಕೊಂಡು ಆಟ ಆಡಿಸ್ತಾಳೆ. ನಿಂಗಮ್ಮ ನಿಂಗಮ್ಮ. ಓ ಬಂದ ಅಂತ ಕಾಣಿಸ್ತದೆ. ದೊಡ್ಡಪ್ಪನ ಮನೆಗೆ ಹೋಗಿದ್ದೇನು, ಅಲ್ಲಿಂದ ಬಂದವನಿ. ಅವು ಹೇಳೋಂಗೆ ಏನು ಮನ್ಸಿಗೆ ಇಟ್ಕೊಳ್ದಂಗೆ ಮನಸ್ಸಿಂದ ಹಾಕ್ಬಿಟ್ಟು ಸಂತಾಕಿರ್ಬೇಕು. ಏನು ಮಾಡೋಕ್ಕಾಗಿಲ್ಲ. ಈಗ ನಾನು ಸಂದಾಕಿರ್ಬೇಕು ಅಂದರೆ ಎಲ್ಲನೂ ಹೊಂದ್ಕೊಂಡೇ ಹೋಗ್ಬೇಕು. ನಾನೇನು ಮಾಡೋಕ್ಕಾಗಿಲ್ಲ. ಹೋಗಿ ಸಂದಾಕ್ ಮಾತಾಡ್ಸೋಣ. ಓ ಮಾತಾಡ್ಸೋಣ ಅಂತ ಬಂದ್ರಲ್ಲ, ಮಗಳನ್ನ ಹೇಳ್ಕೊ ಬಂದವನಲ್ಲಪ್ಪ. ಕೂತ್ಕೊಂಡು ಹೊಸಿ ಮಾತಾಡೋಣ ಅನ್ನೋದಕ್ಕೆ ಹಿಂಗೆ ಮಗಳನ್ನ ಹೇಳ್ಕೊಂಬರ್ತಾನೆ. ನನಗೂ ಮಾತಾಡ್ಸೋಣ ನನಗೆ ಜ್ಞಾನವೇ ಹೋಯ್ತದೆ. ನೋಡ್ಬಿಟ್ರೆ ಮೈಯೆಲ್ಲ ಉರಿತದೆ. ಇದ್ಯಾಕೆ ನಿಂಗಮ್ಮ ಬಂದು ಹಂಗೆ ನಿಂತ್ಕೊಂಡಿದೀಯ? ಮಗ ಮಾತಾಡ್ಸು. ಅದು ನೀನು ಮಾತಾಡ್ಸೋಕ್ಕಲ್ಲ, ನೀನು ಸರಿಯಾಗಿ ನೋಡ್ಕೊಳಕ್ಕಲ್ಲ ಅಂತ ಅಲ್ಲಯ್ಯ ನಿಮ್ಮ ದೊಡ್ಡಪ್ಪನ ಮನೇಲೇ ಇರ್ತತೆ. ಆಮೇಲೆ ರಂಗಕ್ಕನ ಮನೇಲಿ ಇರ್ತದೆ. ಇವನಂತಾರೆ ಹೇಳೋರೆಲ್ಲವ. ಮದುವೆ ಆದ್ಮೇಕು ನೀನು ಹಿಂಗೆ ಏನು ಸಣ್ಣ ಹುಡುಗಿನ ಬುಡಪ್ಪ, ತೀರ ಚಿಕ್ಕ ಹುಡುಗಿ ಅಂದರೆ ಎಲ್ಲೋ ಆಟ ಆಡ್ಕೊ ಬರ್ತದೆ, ಮಲ್ಲಿರಕ್ಕಲ್ಲ ಅನ್ಬೋದಪ್ಪ. ನೀನು ಹಿಂಗೆ ಆಗ್ಬಿಟ್ರೆ ಹೆಂಗೆ ನಿಂಗಮ್ಮ? ಮಗ ನೋಡ್ಕೊಳಕ್ಕಾಗೆ ತಾನೇ ನೀನು ಮಾಡ್ಕೊಂಡಿದ್ದು? ಅಲ್ಲ ನೋಡು ಹೆಂಗಂತಾನೆ, ನೀನು ಮದುವೆ ಮಾಡ್ಕೊಂಡಿರೋದ ಹುಡುಗಿ ನೋಡ್ಕೊಳಕ್ಕಲ್ವಾ ಅಂತ. ಇವೆಲ್ಲನೂ ಕೇಳ್ಬಿಟ್ರೆ ಹೆಂಗಾರ ಮನ್ಸು ಬರ್ತದೆ ಇವನು ಕೊಟ್ಟು ಸಂಸಾರ ಮಾಡೋಕ್ಕೆ. ನಮ್ಮವ್ವ ಅದರೊಳಗೆ ಹಂಗಲ್ಲ ಹಿಂಗೆ ಅಂತ ನನ್ನ ತಲೆ ತಿಂತಾಳೆ. ಹೋಗತ್ತಾಗಿತ್ತು ಹೆಂಗೋ ಮನ್ಸು ಗಟ್ಟಿ ಮಾಡ್ಕೊಂಡು ಸಂದಕ್ಕೆ ಮಾತಾಡೋಣ ಅಂತ ಬರೋ ಹೊತ್ತಿಗೆ ತಣ್ಣೀರು ಹರಿಸಿದಂಗೆ ಇಂಥವೇನಾರ ಮಾತಾಡ್ಬಿಡ್ತಾನೆ ನನ್ನ ಮಗ. ಇದು ಯಾಕೆ? ನಾ ಮಾತಾಡ್ತಾನೆ ಇದ್ದೀನಿ, ಸುಮ್ಕೆ ನಿಂತಿದ್ಯಾ? ಏನಾರು ಹೇಳು ಪಾಪ, ಮಗ ಬರಲೇಬಲ್ದು ಒಳಿಕೆ. ಅಲ್ಲ ಕಣಿ, ನನಗೇನು ಗೊತ್ತು ಅವ್ರ ತಾತನ ಮನೆ ಇಷ್ಟ ಅಂತ ಹೋಗವಳೆ ಅಂತ ನಾನು ಕಂಡೆ. ಹೇಳಿದ್ರೆ ನೋಡ್ಕೊಳ್ಳಿನಪ್ಪ. ಆಲ್ದಂಗೆ ನೀವು ಹೇಳ್ದಂಗೆ ಅವಳೇನು ಸಣ್ಣ ಹುಡುಗಿನೇ, ಇನ್ನೇನೊಂದು ವರ್ಷ ದೊಡ್ಡಳಾತಲ್ಲಪ್ಪ. ನೀವು ಒಳ್ಳೆ ಸಣ್ಣ ಹುಡುಗಿ ಆಡಿಸ್ದಂಗೆ ಆಡಿಸಿದ್ರೆ ಮತ್ತೆ ಅದಕ್ಕೆ ನಾನು ದೊಡ್ಡಳಲ್ಲ ಅಂದರೆ ಬೇಕಾದ್ರೆ ಕೇಳ್ತಾಳೆ ಮಾಡ್ತಾಳೆ ಅಂತ ಸುಮ್ಕಾದ್ನಪ್ಪ. ಏನೋ ಸಣ್ಣ ಈಗ ನಮ್ಮ ಶಾಂತ ಹುಡುಗಿ ಐತಲ್ಲ, ಸಣ್ಣ ಹುಡುಗಿ ಆದರೆ ಹೆಂಗೋ ಏನು ಬೇಕು ಎತ್ತ ಅಂತ ಕೇಳ್ಕೊಬೋದಪ್ಪ. ಇವಳಿಗೆಲ್ಲ ಕೇಳಿ ಇಸ್ಕೊಳಕ್ಕೆ ಬರ್ತದಲ್ಲ ಅಂತ ಸುಮ್ಕಿದ್ದೆ ಆಟೆಯ. ಸರಿ ಆಯ್ತು, ಬಾರವ ಬಾ, ಏನು ಬೇಕು ಬಾ ಹಾಕೊಡ್ತೀನಿ. ಸಣ್ಣವಾದ್ರೆ ಬಿರ್ನ ಬಾಯ್ಬಿಟ್ಟು ಕೇಳ್ಬಿಡ್ತಾವ ಕಣೆ. ನಿಂಗೆ ಇಂಥವಕ್ಕೆ ಬುದ್ಧಿ ಬಂದಿರ್ತದಲ್ಲ, ಕೇಳೋದೋ ಬ್ಯಾಡವೋ ಮಾತಾಡಿಸ್ಲಿವಲ್ಲ ಅಂದ್ರೆ ಮನ್ಸಾಗಿ ಇಟ್ಕೊತವೆ. ಅದಕ್ಕೆ ಹೇಳಿದ್ದು ಸಂದಕ್ಕೆ ನೋಡ್ಕ ಅಂತ ಆಟೆಯ. ಸರಿ ಆಯಿತು, ಹೋಗವ, ಚಿಕ್ಕಮ್ಮ ಕರಿತಾವಳೆ, ಹೋಗು, ಅದೇನು ಬೇಕು ಕೇಳಿ ಹಾಕಿಸ್ಕೊಂತೀನಿ ಹೋಗು. ಚಿಕ್ಕವ ಚಿಕ್ಕವ ಚಿಕ್ಕವ, ನನಗೆ ಇವನು ಬೇಡ. ನಾನು ಇನ್ನೊಂದುಗಳಿಗೆ ಆಟ ಆಡ್ಕೊ ಬರಲ್ಲ. ನಾನು ಆಟ ಆಡ್ತಿದ್ದೆ ಅಪ್ಪನೆಯ, ಬಾ ಮನೆಗೆ ಹೋಗೋಣ, ಒಬ್ಬನೇ ಹೋಗ್ಬೇಕು, ಬಾ ನಂಗೆ ಬೇಜಾರಾಗ್ತತೆ ಅಂತ ಅಂದ್ಬಿಟ್ಟು ಕರ್ಕೊಬತ್ತು. ನಾನು ಇನ್ನೊಂದುಗಳಿಗೆ ಆಟ ಆಡ್ಕೊ ಬರಲ್ಲ. ಈಗಿಂದ ಬಂದಿದ್ದೀಯ ಆಟ ಆಡ್ಕೊ ಬರಲ್ಲ ಅಂತೇಳುವ? ಏನಾರ ಹೊಸ ತಿಂದ್ಬಿಟ್ಟು ಹೋಗು. ಏನು ತಿಂತೀಯ ಅಂತ ಹೇಳು, ಹಾಕೊಬಂದು ಕೊಡ್ತೀನಿ. ಅನ್ನ ಸಾರು ತಿಂತೀಯೇ, ಹಾಕ ಬರಲೇ? ಎಲ್ಲ ಮುದ್ದೆಗಿದ್ದೆ ತಿಂತೀಯ ಹೇಳು, ಹಾಕೊಬಂದು ಕೊಡ್ತೀನಿ, ತಿಂದ್ಬಿಟ್ಟು ಹೋಗಿ ಆಟ ಆಡಿ ಬಂತೆ. ಇಲ್ಲ ನನಗೆ ಏನು ಬೇಡ, ಅಲ್ಲಿ ತಿಂದೆ, ರಂಗವ್ವ ಕೊಟ್ಟಿತ್ತು ತಿಂದಿದ್ದೀನಿ. ನಂಗೆ ಏನು ಬೇಡ ಚಿಕ್ಕವ್ವ, ಹೊಟ್ಟೆ ತುಂಬೈತು. ಒಂದು ಗಳಿಗೆ ಆಟ ಆಡ್ಕೊ ಬಂದ್ಬಿಡ್ತೀನಿ ಆಯ್ತಾ? ಹ್ಞೂ ಸರಿ ಆಯ್ತು, ಹೋಗು ಆಟ ಆಡ್ಕೊ ಬರೋಗು. ಯಪ್ಪ, ಆಟ ಆಡ್ಕೊ ಬರೋಗು ಅಂತವಳಲ್ಲ. ನಾನು ರೂಮಲ್ಲಿ ದೇವ್ ಕೂತಂಗೆ ಒಬ್ಬನೇ ಕೂತು ಬೇಜಾರಾಯ್ತದೆ ಅಂತವ ನಾನು ಕರ್ಕೊಬಂದಿದ್ದೀನಿ. ಇವಳು ಆಟ ಆಡ್ಕೊ ಬರೋಗು ಅಂತವಳಲ್ಲ. ಅಲ್ಲ ನಿಂಗಮ್ಮ, ಅಲ್ಲನಿಲ್ಲ ಬೆಲ್ಲನಿಲ್ಲ ಸುಮ್ಕಿರಿ. ಮಗ ಆಟ ಆಡ್ಕೊ ಬರ್ತದಂತೆ, ಆಟ ಆಡ್ಕೊ ಬರಲಿ ಇನ್ನೊಂಗಳಿಗೆ. ಏನು ಮಾಡ್ಬೇಕು ಇಲ್ತಾನೆ ಬಂದು ಒಳಗೆ ಆಟ ಆಡ್ಕೊ ಬರ್ತದ ಬಿಡಿ. ನೀನು ಹೋಗವ, ಆಟ ಆಡ್ಕೊಂಡು ಇಲ್ಲಿಗೆ ಬಾ ಆಯ್ತಾ? ಊಟ ಮಾಡಿ ಮನೆ ಕಳಿವಂತೆ. ಹಾಂ ಹ್ಞೂ ಸರಿ ಚಿಕ್ಕವ್ವ ಆಯ್ತು. ನಾನು ಆಟ ಆಡ್ತಿದ್ದಂಗೆ ಇಲ್ಲಿಗೆ ಬರ್ತೀನಿ. ಇಲ್ಲಿಗೆ ಬಂದು ಉಂಡ್ಬಿಟ್ಟು ತಾಚಿ ಮಾಡಿಬಿಡ್ತೀನಿ ನಾನು
ಆಯ್ತಾ ಹ್ಞೂ ಯಾಳೆ ಮಗ ತಾಚಿ ಮಾಡ್ಬಿಡ್ತಾಳಂತ ಸರಿ ಆಯ್ತು ಕಣವ ಹೋಗು ಬಿರ್ನ ಆಟಾಡ್ಕೊ ಬರೋಗು ಅಪ್ಪ ನಾನು ಹೋಯ್ತಾ ಆಮ್ಯಾಕೆ ಬರ್ತೀನಿ ಓ ಮಗಳೇ ಆಯ್ತು. ಅಯ್ಯೋ ಸುಮ್ಕೆ ಹೋಗಿ ರೂಮೊಳಗೆ ಕೂತ್ಕೊಬಿಡ್ತೀನಿ. ಇನ್ನೇನು ಹೇಳಿ ಆಟಾಡೋಕ್ಕಿಲ್ಲ ಏನಿಲ್ಲ ಇಲ್ಲಿ ನಿಂತ್ಕೊಂಡು ಮಕ್ಕ ನೋಡಿ ಏನು ಪ್ರಯೋಜನ. ಸುಮ್ಕೆ ಹೋಗಿ ಅಂಗಳಿಗೆ ರೂಮೊಳಗೆ ಕೂತು ಆಮ್ಯಾಗ ಸಂತೆ ಮೇಲೆ ಬೇಕಾದ್ರೆ ಅಲ್ಲಿ ಓಡಾಡ್ಕೊ ಬಂದರೆ ಆಯ್ತದೆ. ಹೆಂಗೋ ಇನ್ನೊಂದು ದಿನ 2 ದಿನ ಕಳೆದು ಬಿಟ್ರೆ ಸಾಕಾಗ್ಬಿಟ್ಟೈತೆ ನನಗಂತೂ. ಏ ಇದ್ಯಾಕಿ ಹಂಗೆ ಹೋಯ್ತಾ ಇದ್ದೀರಾ ಹಾಂ ಇದೇನಪ್ಪ ಇವಳು ಕೂಗ್ತಾವಳು ಇವತ್ತು. ಏನು ಮಳೆಗಳೇ ಬರ್ತದೆ ಏನೋ ಕಾಣೆ. ಹಂಗೆ ಹೋಯ್ತಾ ಇದ್ದೀರಾ ಅಂದರೆ ರೂಮೊಳಗೆ ಹೋಯ್ತಾ ಇದ್ದೀನಿ. ಇನ್ನೇನು ದಿನ ಅಲ್ಲೇ ತಾನೇ ಕೂತ್ಕೊಳ್ಳೋದು. ಇನ್ನು ಯಾರೂ ಇಲ್ಲ ಏನಿಲ್ಲ ಮನೇಲಿ. ಏನು ಮಾಡ್ತೀವಿ ಅಲ್ಲಿ ಗೂಬೆ ಹಂಗೆ ಒಬ್ಬನೇ ಕೂತ್ಕೊಂಡು ಒಂಟಿ ಗೂಬೆ ಹಂಗೆ. ಅಲ್ಲಿ ನಮ್ಮ ಊರಲ್ಲಾದರೆ ತೋಟದ ಕಡಿಕೆ ಹಿತ್ಲು ಕಡಿಕೆ ಅಂತ ಓಡಾಡ್ಕೊಂಡಾರ ಬರೀವಿ ನಾವು. ಇಲ್ಲಿ ಇದೇ ದೊಡ್ಡಪ್ಪನ ಮನೆ ಇಲ್ಲಿಲ್ಲೇ ಓಡಾಡ್ಕೊಂಡು ಮತ್ತಿನ್ನೇನು ಮನೆಗೆ ಬರಬೇಕಲ್ಲ. ಅಯ್ಯೋ ನಾನು ಅದಕ್ಕೆ ಹೇಳೋದು ನಮ್ಮೂರೇ ನಮಗೆ ಚಂದ ಅಂತ. ಇರೋಕೆ ಹಾಕ್ಲಿಕ್ಕಂದಪ್ಪ ಮನೆ ಒಳಗೆ. ಒಬ್ಬನೇ ರೂಮೊಳಗೆ ಗೂಬೆ ಹಂಗೆ ಕೂತು 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 ತುಗುಡಿಗೆ ಬರ್ತಾವ ಹೊರತು ಆಗೋದಿಲ್ಲ. ಅವೆಲ್ಲ ನಮಗೆ ಹೋಗೋಕ್ಕಲ್ಲ. ಏನಿದ್ರು ಓಡಾಡ್ಕೊಂಡಿದ್ದೆ ಅಭ್ಯಾಸ ನಮಗೆ. ಇನ್ನೇನು ಮಾಡ್ತೀಯ ಹೋಗೋಂಗಳಿಗೆ ರೂಮಲ್ಲಿ ಕೂತಿರ್ತೀನಿ. ಸರಿ ಆಯ್ತು ನೀವು ರೂಮಲ್ಲಿ ಕೂತಿರಿ ನಾನು ಬಂದೆ ಒಂದು ಲೋಟ ಹಾಲನೋ ಇಲ್ಲ ಕಾಫಿ ಕುಡಿತೀರಾ ಕಾಫಿ ತಕ್ಕ ಬರಲೇ ಇದೇನಪ್ಪ ಇದು ಕಾಫಿ ಬೇಕಾ ಟೀ ಬೇಕಾ ಅಂತವಳೆ. ಏನು ಬಂದ್ರ ಹೋದ್ರ ಅಂತತಿಲ್ಲ. ಅವಳ ಪಾಟಿಗಳು ಓಡಾಡ್ಕೊಂಡಿದ್ಲು. ಏನಪ್ಪ ಕಾಪಿನೇ ತಕ್ಕ ಬಂದ್ಬಿಡು. ಅಲ್ಲಿ ಹೆಂಗೋ ಕಾಫಿ ಕುಡ್ದಿಲ್ಲ. ಒಂದು ಲೋಟ ಕಾಪಿನೇ ತಕ್ಕಮ್ಮ. ಇವತ್ತು ಹೆಂಗಾರ ಮಾಡಿ ಇವ್ರನ್ನ ಸಂದಾಗಿ ಮಾತಾಡಿಸಿ ಬುಟ್ಟಿಗೆ ಹಾಕಬೇಕು. ಸಾರಾಗಿರ ಎಲ್ಲನೂ ಕೊಡ್ಸಿಸ್ಕೋಬೇಕು. ಸಿಯ ಮಂಗದ ಸರ ನಾನು ಕೇಳಿಲ್ಲ ಕೊಡ್ತೀನಿ ಅಂದರೆ ಇವರು ಸುಮ್ಕೆನೇ ಆಗ್ಬಿಟ್ರು. ಎಲ್ಲ ಕೇಳಬೇಕು. ಇವತ್ತು ಏನೇನೈತೆ ಸಿಯ ಮಾತಾಡ್ಕೊಂಡು ಸರಿ ಮಾಡ್ಕೋಬೇಕು. ನಮ್ಮ ಅವ್ವ ಹೇಳೋ ಹಂಗೆ ಏನೋ ಹೇಳ್ತಾರಲ್ಲ ಹಂಗೆ. ಆಮೇಲೆ ನೋಡು ಶಾಂತಕ್ನು ಗಣ್ಣು 7 ಸಂದಾಗವ್ರೆ. ಅವ್ರ ಮುಂದೆ ಎಲ್ಲ ಆಮೇಲೆ ಸಾದ್ರ ಆಗ್ಬಿಡ್ತೀವಿ ನಾವು. ಅಯ್ಯೋ ಶಿವ ಹೋಗತ್ತಾಗಿ ಉಸು ಹೊಡಿತಾ ಕೂತದ ಬಂದಿದ್ದು ಕೂತ್ಕುವೆ ಎತ್ಕೊಂಡು. ಅಲ್ಲ ಪುಟ್ಟಿ ಒಂದು ಬಕೆಟ್ ನಾಟವೆ ಅಷ್ಟೇ ಕನಕ ಅಂತ ಅಂದೆ. ನೋಡಿದ್ರೆ ಈ ನರಿಯಾವೆಲೆ ಇವನ್ ನಾನು ತುಂಬ್ಕೊಂಡಿರೋಕ್ಕಿಂತ ಇನ್ನೂ ಹೆಚ್ಚಾಗಿ ಅವೆ. ಏನು ಹುಸಿ ಅವೇನೋ ಪುಣ್ಯಕ್ಕೆ. ವಾ ದೇವ್ರೆ ಇವೆಲ್ಲನೂ ಯಾವ ಕಾಲಕ್ಕೆ ಹೋಗ್ದಾಕಿವೆ ನಾನು ತಗೊಬರ್ದಾಗಿದ್ರೆ. ಇಲ್ಲ ಕನಕ ನಾನು ನೋಡಿತ್ತಿಲ್ಲ. ಬರೀ ಅಪ್ಪನವೇ ಅನ್ಕೊಂಡಿದ್ದೆ. ಮಾದೇಶಣ್ಣವು ಆಮೇಲೆ ಇವನು ಮಹೇಶಣ್ಣವು ಎಲ್ಲ ಹಂಗಂಗೆ ಇದ್ದು. ಅದಕ್ಕೆ ಅತ್ತಾಗಿ ತುಂಬ್ಕೊಂಡು ಬಂದ್ಬಿಟ್ಟೆ. ಹೆಂಗೋ ನೀನು ಇದೆಯಲ್ಲ ಹೊಸಿ ತಡ ನಡೀತತೆ ಇಬ್ಬರು ಸೇರಿ ಒಕ್ಕ ಹೋದ್ರೆ ಆಯ್ತದೆ ಅಂತವ ಎಲ್ಲನೂ ತುಂಬ್ಕೊಂಡೆ ಬಂದೆ. ಅತ್ತಾಗಿ ಒಂದಿನ ಆಗ್ತಾವೆಲ್ಲ ಇದ್ದು ಎಲ್ಲನೂ ಅತ್ತಾಗ ತುಂಬ್ಕೊಂಡೆ ಬಂದಿದ್ದೀನಲ್ಲ. ಹೆಂಗೋ ಹೊಸಿ ಜಾಲಾಡ್ಸ್ಕೊ ಹೋದ್ರಾಯ್ತು ಅಂತ ಆಟೆಕಂತ ಹಾಕು ಬಿರ್ಬಿರ್ನು ಒಗ್ದಾಕ್ತೀನಿ. ಹಾಕಿವೇನು ಅಪ್ಪರ ಏನು ಇದಾಗಿರಕ್ಕಲ್ಲ. ಸರಿ ಕಣ ಆಯ್ತು. ಹೆಂಗೋ ಮಗ ಬಿಟ್ಟು ಬಂದಿದ್ದು ಒಳ್ಳೇದಾಯ್ತು. ಇಲ್ಲ ಏನಾದ್ರು ಬಟ್ಟೆ ಹೋಗಿವರೆಗೇನು ಹೊಸಿ ಹಿಂಸೆ ಕೊಡೋಣ. ಹೆಂಗೋ ಅವನು ಮಾದೇಶ್ ಬರೋತಾನೆ ಇಟ್ಕೊತೀನಿ ಹೋಗು ಅಂತ ಅತ್ತಾಗಿ ಬಿರ್ಬಿರ್ನು ಒಕ್ಕ ಹೋಗೋಣ ಬರವ. ಇನ್ನು ತಡ ಆಯ್ತತೆ. ಅಕ್ಕ ನೀನು ಅತ್ತ ತುದಿ ಕೂತ್ಕೊಬೇಡಕನೆ ಅಕ್ಕ ಜಾರಿಯ ನನ್ನ ಹಂಗಿತ್ಲ ಕೂತ್ಕೋಸಿಯ. ಇಲ್ಲ ಕಂತ ಹಾಕು ಬಟ್ಟೆ ಎಲ್ಲನೂ ಸೊಪ್ಪಿನ ಪುಡಿ ಹಾಕಕ್ಕೆ ಅಂತವ ಸೋಪ ಚಚ್ಚಿ ಕಡಿಕೆ ಇಟ್ಕೊಂಡ್ರಾಯ್ತು ಅಂತ ಎಲ್ಲ ನೆನೆ ಹಾಕಕ್ಕೆ ಅಂತವ ಕೂತಿದ್ದೀನಿ ಕಂತ ಆಮೇಲೆ ಕಡಿಕೆ ಅತ್ತ ಕೂತ್ಕೊತೀನಿ ಮೇಲೆ. ಓ ಎಲ್ಲ ಅಕ್ಕನ ತಂಗಿ ಬಂದು ಕೂತಿದ್ದೀರವ. ನಾನೊಂದು ಸಣ್ಣ ಪುಟ್ಟ ಐತೆ ಒಕ್ಕ ಹೋಗೋಣ ಅಂತ ಬಂದೆ. ಎಲ್ಲ ಅಕ್ಕನ ತಂಗಿ ಈ ನರಿ ಬಟ್ಟೆ ತುಂಬ್ಕೊಂಡಿದ್ರಲ್ಲ 7 ತಿಂದು ಮಾಡ್ಕೊಂಡಿದ್ರಿ ತಾಯಿರ. ಏಳ ನೀನೇನೆ ಬಸಣವ. ನಾವು ಈಗ ತಾನೇ ಬಂದಕೊಂಡ್ ಬಾ. ಮದುವೆ ಮನೆಯಲ್ಲ ಈಗ ಮದುವೆ ಆಗತ್ತೆ ಬಟ್ಟೆ ಇರ್ತಾವ. ಯಾರ ಬಿರಕಲ್ಲ ಬಟ್ಟೆ ಮಕ್ಕಳು ಮನೆ ತುಂಬ ಜನ ಇದೀವಿ ಬಟ್ಟೆ ಇರಬಾರ್ದ. ಏನಿಲ್ದೊಳ ನಿನ್ನವೇ ಆಟವೇ ಇನ್ನು ನಮ್ಮವು ಇರಬಾರ್ದ. ಬಾ ಒಂಗಳಿಗೆ ಆಯ್ತವೆ ಏನು ಬಿರ್ಬಿರ್ನು ಕುಕ್ಕೇಕೆ ತಿಳ್ಕೊಂತೆ. ಹೆಂಗವ ಹೊಸಿ ಮಾತಾಡಬೇಕಾಗಿತ್ತು ನಿಂಗೆ ಗಂಡನ ವಿಷಯವ. ಇವನು ಎತ್ತ ಅಂತ ತಿಳ್ಕೊಬೇಕು. ಇಲ್ಲ ಅಂದ್ರೆ ನಂಗೆ ನಿದ್ದೆ ಬರಕಲ್ಲ ಕಂಡ್ರೆ ಮನೆ ವಿಷಯ ತಿಳ್ಕೊಳ್ದೆ ಹೋದ್ರೆ. ಅದರಲ್ಲೂ ತೋಪಕ್ಕೂ ಮನೆ ವಿಷಯ ಬಿಟ್ಟನ ಒಳ್ಳೇದಾಯ್ತು. ಒಂಗಳಿಗೆ ಕೂತ್ಕೊಂಡು ಏನೈತೆ ಕೇಳ್ಕೊಂಡು ಆಮೇಲೆ ಒಕ್ಕೊಂಡು ಹೋದ್ರಾಯ್ತು. ನನ್ನವೇನು ಅಪ್ಪರ ಇಲ್ವಲ್ಲ ಹೊಸಿ ಅಲ್ವಾ ಒಂಗಳಿಗೆ ಒಕ್ಕೋಬೋದು. ಇಲ್ಲಿರಲಿ ಆಮೇಕಿಂದವ ತಗೊಂಡು ಒಕ್ಕಂದ್ರೆ ಆಯ್ತು ಇವ್ರದ್ದು ಆದ್ಮೇಲೆ. ಅಲ್ಲ ಕಣವ ಪುಟ್ಟಿ ಅಡ್ಲದಮ್ಮಗೆ ಹೋಗಿದ್ದಾಳೆ ಹೆಂಗೆ ಅವಳು ನಿಂಗಮ್ಮ ಹೆಂಗೆ ಹೊಂದ್ಕೊಂಡಿದ್ಲ ಏನು ಮನೆಗೆ ಎಲ್ಲನೂ ಮಾಡ್ಕೊಂಡು ಹೋದ್ಲಾ ಹೆಂಗೆ ನಿಂಗಮ್ಮ ಗಂಡ ಸಾಧುನ ಎಲ್ಲ ಪರವಾಗಿ ಸಿಟಿಗಿಟ್ ಮಾಡ್ಕತಾನ. ತಗೊಳವ ಇವಳೆಲ್ಲ ಶುರು ಹಚ್ಕೊಂಡು ನಂಗೆ ಗೊತ್ತು. ಅದಕ್ಕೆ ನಂಗೆ ಕತ್ತೆತ್ತಂಗೆ ನನ್ನ ಕಡೆಯಿಂದ ಬಟ್ಟೆ ಒಕ್ಕತ್ತಾ ಇದ್ದೆ ಮಾತಾಡ್ದೆ ಹೋದೆ. ನೋಡಿದ್ರಲ್ಲ ಮತ್ತೆ ಬಂದ್ಲು ಏನೋ ಒಂದು ಕಾರಣ ಹುಡಿಕಂಗೆ ಕೇಳಕ್ಕೆ. ಇವಳಿಗೆ ಯಾಕವ ಅವ್ಳು ಹೊಂದ್ಕೊಳ್ಳಿ ಬಿಟ್ರು ಬಿಡ್ಲಿ ಇವಳಿಗೆ ಏನಾಗಬೇಕು. ಕಣಮ್ಮ ಹೊಂದ್ಕೊಳ್ತಾನೆ ಇರ್ತಾಳ. ಸಂದಕ್ಕೆ ಮಾಡ್ಕೊಂಡಿದ್ಲು ಕಂತ ಬಾ ಅವರು ಬಾರಿ ಸಂದಕ್ಕೆ ಅವ್ರಕಂತೆ. ಹೌದೇ ಹೊಂದ್ಕೊಂಡಿದ್ಲೆ ಅಲ್ಲ ಮನೆ ಹಳೆ ಮನೆ ಅಂತೆ. ನಾನು ಜಯ ಮದುವೆ ಆದಾಗ ಹೋಗಿದ್ದೆ. ಆಗೇನು ಹಂಗೆ ಅನ್ನಿಸ್ತಿಲ್ಲ ಬಿಡು. ಎಲ್ಲ ಅವಳು ಮದುವೆ ಆಗಿ 7-8 ವರ್ಷದ ಮ್ಯಾಲೆ ಆಗೋಯ್ತವ. ತನ್ನೊಂದು ವರ್ಷದ ಮಾತು ಅನ್ಕೊ. ಈಗ ಇನ್ನೇನು ಕಾಳೆ ನಾನು ನೋಡಿಲ್ಲ. ಮನೆ ಹಳೆದಂತೆ ಒಳಗೂ ಸಂದ ಹಾಕಿಲ್ವಂತೆ. ಅವಳು ಆಗಿತ್ತು ಮನೆ ಸಂದಾಕ ಐತಂತಪ್ಪ ಹಂಗಂತ ಕೇಳಿದೆ. ಅಲ್ಲ ಕಣವ ಮತ್ತು ದಿಟ್ಟವಾಗ್ಲೂ ನಿಂಗಮ್ಮ ಒಪ್ಕೊಂಡು ಸಂದಾಕ ಅವಳೆ ಬಾಳೆ ಮಾಡ್ತಾವಳೆ. ಬಸಣಮ್ಮ ನಿಂಗೆ ಯಾಕೆ ಅವೆಲ್ಲವ ಅವಳು ಬಾಳೆ ಮಾಡ್ದಾನೆ ನೀನು ಓದ್ತೀಯ ಮಾಡೋಕ್ಕೆ. ಏನು ವಯಸ್ಸಿಗೆ ತಕ್ಕನಾಗ ಮಾತಾಡು. ನಿಂಗೆ ಯಾಕೆ ಅವೆಲ್ಲ ಇಲ್ದವೆಲ್ಲವ ಕೂತ್ಕೊಂಡು
ವಿಷಯದ ಮೇಲೆ ನಾವು ಅವೆಲ್ಲ ಕೇಳಕ್ಕಾಯ್ತದ ಅದು ಅವರಿಬ್ರದು ಮಾಡಕ್ಕಾರ ಮಾಡಲಿ ಬಿಡಕ್ಕಾರ ಬಿಡ್ಲಿ ಕೊನೆವರೆಗೂ ಜೊತೆಗಿರ್ಬೇಕಾದ ಅವ್ರು ಏನು ಇದು ಮಾಡೋ ತೀರ್ಮಾನ ತಗೋತಾರೆ ಅದು ಅವ್ರ ಇಷ್ಟ. ನೀನೆಲ್ಲ ನಾಚ್ಕೊಬಿಟ್ಟು ಒಳ್ಳೆಯ ಇವಳು ಕೇಳ್ದಂಗೆ ಕೇಳ್ತಾ ಕೂತಿದ್ಯಲ್ಲ ಹೋಗತ್ತಾಗಿ ತೆಗಿ ಯಾರು ಹಿಂಗೆ ಮಾತಾಡಕ್ಕಿಲ್ಲ ನೀನೇ ಬಸಮ್ಮ ನೀನು ಹಂಗಲ್ಲ ಗಣೇಶ ಅಂತ ಕೇಳ್ದೆ ಆಟೆ ಅಂದರೆ ನಿಂಗಮ್ಮ ಸ್ವಲ್ಪವ ಈ ಕ್ವಾಂಗ್ ಸಿನ್ನೊಳ್ಳಲ್ವಾ ಮನೆ ಬೇರೆ ಹಳೆದಂತೆ ನಾನು ನೋಡಿದ್ದೆ ಅದಕ್ಕೆ ಯೋನು ಕೋಪ ಗಿಪ ಮಾಡ್ಕೊಂಡ್ಲೆ ಯೋನು ಅಂತ ಕೇಳ್ದೆ. ನಮ್ಮನೇನು ಕರ್ತಿಲ್ವಲ್ಲವ ನೀವೇ ಹೋಗಿದ್ರಲ್ಲ ಅದಕ್ಕೆ ಯೋನು ಕರೆದಿದ್ಲು ನಿಮ್ಮ ಪಾಪ ಇಲ್ಲ ಅಂತಲ್ಲ ನಾನು ಹೋಗೋದಿನ ಬೆಳಗ್ಗೆ ಬಂದು ಕರೆದ್ಲು ಅದಕ್ಕೆ ಸರಿ ನಾವಿನ್ನೇನು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಅದಕ್ಕೆ ಕೇಳಿದ್ದಪ್ಪ ಅದಕ್ಕೆ ಕೋಪ ಮಾಡ್ಕೊತಿ ಬಿಡುವ ಅಲ್ಲಿ ಅವಳೆ ಕಂಡರ್ ಮನೆ ವಿಷಯ ತಿಳ್ಕೊಂಡವ್ರು ನಿದ್ದು ಬರಕ್ಲಕ್ಕಂತ ಹಾಕಿ ಹಾಕಿ ಆಡ್ತಾಳೆ. ಓಸಿ ಕೇಳ್ಕೊಳ್ಳೋಣ ಅಂತ ಬಂದ್ರಿ ಇಲ್ಲ ಹುಡುಗಿ ನನ್ನ ಗುರ್ರ ಅಂತಾರಲ್ಲ ಇಬ್ಬರು ಒಬ್ಬರು ಬಾಯಿನ ಬಿಡೋಲ್ರು ಬಿಟ್ಕೊಡೋಲ್ರು ಬೇರೆ ಯಾರಾಗಿರಿ ಯೋಟ್ ಮಾತಾಡೋರು ಇವಳು ನಿಂಗೆ ಮುರಿದು ಬೀಳ್ತಾಳೆ ಇವ್ರು ಇಬ್ಬರನ್ನ ನೋಡಿದ್ರೆ ಒಂದು ಚೂರ್ನ ಬಿಟ್ಕೊಡಲ್ರಲ್ಲ ಇರಲಿ ಗೊತ್ತಾಯ್ತದೆ ವಿಷಯ ಗೊತ್ತಾಗ್ದಾನೆ ಎಲ್ಲೋಯ್ತದೆ. ಹಾಂ ಸರಿ ಹಂಗಾರೆ ಬಿರಿಬಿರಿನೂ ಅಕ್ಕಲ್ರವ ನಾನು ಓಸಿ ಕುಕ್ಕತ್ತೀನಿ ಒಂದು ಎರಡವೆ ಇನ್ಯಾ ಬಿಸಿಲಲ್ಲಿ ಕೂತ್ಕೊಂಡು ಆಗಕ್ಕಿಲ್ಲ. ಇರು ನಾವು ಈಗ ಬಂದಿದ್ದೀವಿ ಕಂತೆ ಕುಕ್ಕಾಕತ್ತೀವಿ ಒಂದು ಗಳಿಗೆ ಆಯ್ತದೆ ಕೂತ್ಕೊ ಅಲ್ಲಿ ಗಂಟೆ ಅಲ್ಲಿ ಎಲ್ಲರೂ ಕೂತ್ಕೊ ಇಲ್ಲ ಮನೆಗೆ ಹೋಗಿ ಬರೋದಾರ ಬರೋಗು ಇಲ್ಲೇ ಇಟ್ಟಿದೆಯಲ್ಲ ಬಿಟ್ಟು ನೋಡ್ಕೊತಾ ಇರ್ತೀವಿ ಬರೋಗು ಒಂದು ಅರ್ಧ ಗಂಟೆ ಬಿಟ್ಟು ಬರೋಗು. ಅಯ್ಯೋ ತಿರ್ಗ ಯಾರು ಮನೆಗೆ ಹೋಗಿ ಬರ್ತಾರೆ ಅಕ್ಕವ ಮತ್ತೆ ಮನೆಗೆ ಹೋಗಿ ಬರೋದಾ ಈ ಕಡೆ ಇವ್ರು ಹೊಲ್ತಕ್ಕೆ ಹೋಗ್ಬತ್ತೀನಿ ಇಲ್ಲಿ ಈಗ ನೋಡೋಣ ಅಲ್ಲಿ ಯಾರು ಇರ್ತಾರಲ್ಲ ಮಾತಾಡ್ಸ್ಕೊ ಬಂದಂಗೆ ಆಯ್ತದೆ ನೋಡ್ತಾ ಇರೋದು ಬುಟ್ಟಿ ಚಾಪನ ಬರ್ತೀನಿ. ಅಲ್ಲಿ ಯಾರು ಹೊಲ್ತಕ್ಕೆ ಹೋಯ್ತೀವ ನೀನೀಗ ಇಲ್ಲ ಜಯಣ್ಣ ಹೊಲ್ತಕ್ಕೆ ಅಲ್ಲಿ ನೋಡೋಣ ಯಾರು ಇರ್ತಾರಲ್ಲ ಮಾತಾಡ್ಸ್ಕೊ ಬರ್ತೀನಿ ಒಂದು ಅರ್ಧ ಗಂಟೆ ಇನ್ನು ನಿಮ್ದಾಗೋದು ಕ್ವಾಟತ್ತೆ ಆಯ್ತದಲ್ಲಿ ಬರ್ತೀನಿ ಹಾಕು. ಸರಿ ಹೋಗಿ ನಿನ್ನ ಕಾಲಲ್ಲಿ ನಿಂತ ಯಾರು ಹೊಲ್ದಾಗ ಏನು ಕೇಳಲಿ ಯಾರನ್ನ ಮಾತಾಡ್ಸೋಣ ಅಂತ ಕಾಯ್ತಾ ಇರ್ತಾಳೆ ಹಂಗೆ ದೇವ್ರೆ. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ, ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರು ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಶೇರ್ ಮಾಡಿ ಹೈಪ್ ಕೊಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು ಸ್ನೇಹಿತರೆ.